ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೆ. ಗ್ರೇವಿ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಬೆಂಡೆಕಾಯಿ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಬೆಂಡೆಕಾಯಿ ತೊಳೆದು ನೀಟಾಗಿ ಸ್ವಲ್ಪ ಆರಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಕಡೆ ಸ್ವಲ್ಪ ಎಣ್ಣೆ ಬಿಟ್ಟು ಹುರ್ಕೊಳ್ತೀನಿ. ಅಂಟು ಅನಿಸಲ್ಲ, ಹಾಗಾಗಿ ಎಳೆವಿದ್ವು ಸ್ವಲ್ಪ ಒಂಥರ ಅಂಟು ಥರ ಅನಿಸ್ತೈತಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ ಬಿಟ್ಟರೆ ಹಾಗನ್ಸಲ್ಲ. ಅದಕ್ಕೆ ರುಬ್ಬಕ್ಕೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಬೆಳ್ಳುಳ್ಳಿಯಷ್ಟು, ಒಂದೇ ಒಂದು ಬೆಳ್ಳುಳ್ಳಿ ಸುಲಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾಯಿದ್ದೀನಿ, ಒಂದು ಟೊಮೊಟೊ ಮತ್ತು ಹುಳಿ ಪೌಡ್ರು 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರೊಟ್ಟಿ ಮಾಡ್ಕೊಳ್ತಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಲವಂಗ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಹುರಿದು ಸಹ ಇಟ್ಕೊಂಡಿದ್ದೀನಿ. ಖಾರ ರುಬ್ಬಿಟ್ಕೊಂಡಿದ್ದೀನಿ. 1-2 ಈರುಳ್ಳಿ, ಟೊಮೊಟೊ, ಕರಿಬೇವನ್ನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು ಪ್ಯಾನ್ ಇಟ್ಟು 2-3 ಸ್ಪೂನ್ ಎಣ್ಣೆ ಬಿಟ್ಕೊಂಡು ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ತಗೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿಕಾಯಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಒಂದು ಟೊಮೊಟೊ ರುಬ್ಬಕ್ಕೂ ಹಾಕ್ಕೊಂಡಿದ್ದೆ. ಇಲ್ಲಿ ಒಂದು ಟೊಮೊಟೊನ ಒಗ್ಗರಣೆಗೂ ಸಹ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಗ್ರೇವಿ ಥರ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಡ್ರೈ ಪಲ್ಯನೂ ಮಾಡ್ಕೊಳ್ತಾ ಇದ್ದೆ. ಪುಡಿ ಎಲ್ಲ ಉದುರಿಸಿ ಸ್ವಲ್ಪ ಕಾಯೆಲ್ಲ ಹಾಗೆ ಹಾಕ್ಕೊಂಡು ಇವತ್ತು ಸ್ವಲ್ಪ ಕಾಯಿ ಎಲ್ಲ ರುಬ್ಕೊಂಡಿದ್ದೀನಿ. ರೊಟ್ಟಿಗೆ ಒಂದು ಸ್ವಲ್ಪ ಗ್ರೇವಿ ಥರನೇ ಇರಲಿ ಅಂತ ಹೇಳಿ ರುಬ್ಬಿಟ್ಕೊಂಡಿರ್ತೀವಲ್ವ, ಆ ಮಸಾಲೆನೂ ಸಹ ಒಗ್ಗರಣೆ ಒಳಗೆ ಹಾಕ್ಕೊಂಡು ಒಂದು 5 ನಿಮಿಷ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿಯನ್ನು ನಾವು ಹುರಿದಿಟ್ಕೊಂಡಿರ್ತೀವಲ್ವ ಫಸ್ಟೇ, ಬೇಗ ಬೇಯುತ್ತೆ. ಹಾಗಾಗಿ ಇದು ಖಾರನ ಚೆನ್ನಾಗಿ ಒಗ್ಗರಣೆ ಒಳಗೆ ಬೇಯಿಸ್ಕೊಳ್ಬೇಕು. 1-2 ನಿಮಿಷ ಕುದಿಸ್ಕೊಂಡಾದಮೇಲೆ ಬೆಂಡೆಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಎಳೆ ಬೆಂಡೆಕಾಯಿ ಚೆನ್ನಾಗಾಗಿತ್ತು. ಬಲ್ತಿದ್ರೆ ಒಂಥರ ನಾರು ಥರ ಅನಿಸಿರುತ್ತೆ. ಎಳೆ ಬೆಂಡೆಕಾಯಿ ಆದರೆ ಚೆನ್ನಾಗಿರುತ್ತೆ. ಹಾಗಾಗಿ ಫ್ರೆಶ್ ಆಗಿದ್ದಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಭಾನುವಾರ ಸಂತೆಗೆ ತೊಗೊಂಬಂದಿದ್ವಲ್ವ, ನೆನ್ನೆಲ್ಲ ರೈಸ್ ಮಾಡಿದ್ದೆ, ಮೆಂತ್ಯ ಭಾತ. ಹಾಗಾಗಿ ಇವತ್ತು ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಹೇಳಿ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಅಂತ ಮಾಡ್ಕೊಳ್ತಾ ಇದ್ದೆ. ಬೆಂಡೆಕಾಯಿ ಸಹ ಬೆಂದಿತ್ತು. ಎಲ್ಲ ಮುಚ್ಚಿಟ್ಬಿಟ್ಟು ರೊಟ್ಟಿನೂ ಸಹ ಹಾಕ್ಕೊಳ್ತಾ ಇದ್ದೆ. ರೊಟ್ಟಿನೇ ಮಾಮೂಲಿ ತೋರಿಸೇ ಇದ್ದೀನಿ ನಾನು ಮಾಡುವಂತಹ. ಮತ್ತು ಅಕ್ಕಿ ಹಸಿಟ್ಟು ಸ್ವಲ್ಪ ಅನ್ನ ಇತ್ತು, ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ಮೂತಾಗಿ ಬರುತ್ತೆ ಅಂತ ಹೇಳಿ. ಒಂದು ಕಡೆ ನೀರು ಹಚ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ಗ್ರೇವಿ ಥರ ಮಾಡ್ಕೊಂಡಿದ್ನಲ್ವ, ಅನ್ನಕ್ಕೆ ಮತ್ತು ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ. ನಾವು ಸಹ ತಿಂಡಿ ಎಲ್ಲ ತಿಂದಾಯಿತು. ನೀವು ಒಂದು ಸಲ ಟ್ರೈ ಮಾಡಿ ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ. ಸಂಜೆ ಬ್ಲೌಸ್ ಹೊಲಿಯೋಕ್ಕೆ ಕೊಡಬೇಕಾಗಿತ್ತು. ಹಾಗಾಗಿ ನಾವಿಲ್ಲೇ ಕೊಡೋದು ಬ್ಲೌಸ್ನ. ಚೆನ್ನಾಗಿ ಹೊಲಿತಾರೆ, ಆದರೆ ಬೇಗ ಅಂತೂ ಕೊಡಲ್ಲ. 1 ತಿಂಗಳು ತನಕ ಟೈಮ್ ತೊಗೊತಾರೆ. ಚಿದು ಲೇಡೀಸ್ ಟೈಲರ್ ಅಂತ, ಇವರು ನಮ್ಮೂರಿಂದ 1 ಕಿಲೋಮೀಟ್ರೇ ಆಗುತ್ತೆ. ತೋಟದಲ್ಲಿರೋದು, ರೋಡ್ ಸೈಡೇ. ನಾವು ಇವ್ರ ಹತ್ರನೇ ಹೊಲಾಕೋದು ಬ್ಲೌಸು ಮತ್ತು ಡ್ರೆಸ್ಸಸ್ ಎಲ್ಲ. ಚೆನ್ನಾಗಿ ಹೊಲಿತಾರೆ, ಆದರೆ ಬೇಗ ಕೊಡಲ್ಲ. ಒಂದು 20 ದಿನನಾರ ಟೈಮ್ ತೊಗೊತಾರೆ. ಅದೆಲ್ಲ ಮುಗಿಸಿದ್ದಾದಮೇಲೆ ಇದು ಬ್ಲೌಸೆಲ್ಲ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಮತ್ತು ಸಂಜೆ ಇಲ್ಲಿ ಬಟ್ಟೆ ಅಂಗಡಿಗೆ ಬಂದವು. ನನ್ನ ತಮ್ಮಂಗೆ ಒಂದು ಜೊತೆ ಬಟ್ಟೆ ನೋಡಬೇಕಿತ್ತು, ಹಾಗಾಗಿ ಸ್ವಲ್ಪ ಟವಲ್ಸ್ ಎಲ್ಲ ತೊಗೋಬೇಕಿತ್ತು. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ತೊಗೊಂಡು ಮನೆ ಕಡೆ ಕೊಟ್ವಿ. ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್,
ಸಬ್ಸ್ಕ್ರೈಬ್.